ನಮಸ್ಕಾರ ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ನೆನ್ನೆ ಹೋಗಿ ಮದ್ದೂಡಿನ ತೆಗೆಸ್ದೆ. ಮದ್ದೂಡಿ ಅಂದರೆ ಕೈ ಮದ್ದು ಹಾಕೋದು, ಅದು ಶಿವಾಜಿನಗರದಲ್ಲಿ. ಅದು ಸ್ವಲ್ಪ ಕ್ಲಿಪ್ಸು ವಿಡಿಯೋ ತೆಗ್ದಿದ್ದೀನಿ, ಹ್ಯಾಡ್ ಮಾಡ್ತೀನಿ ನೋಡಿ. ಅಲ್ಲೇ ಆ ಕ್ಲಿಪ್ಸಲ್ಲೇ ಅಡ್ರೆಸ್ ಬರುತ್ತೆ. ಗೂಗಲ್ ಮ್ಯಾಪಲ್ಲಿ ಹಾಕ್ಕೊಂಡು ಹೋಗಿ ಗೊತ್ತಾಗುತ್ತೆ. ನನಗೇನು ಅನ್ನಿಸ್ತಾ ಇಲ್ಲ ಫ್ರೆಂಡ್ಸ್, ರಿಸಲ್ಟ್ ಏನೇನು. ಬಟ್ ತುಂಬ ಜನ ಇದ್ದರು. ಇನ್ನೂ ಒಂದೆರಡು ದಿವಸ ಆಗಬೇಕೇನಾದ್ರು ರಿಸಲ್ಟ್ ಗೊತ್ತಾಗೋದಕ್ಕೆ, ನಂಗೆ ಗೊತ್ತಿಲ್ಲ. ಬಟ್ ಯಲಹಂಕದಲ್ಲಿ ನನ್ನ ವೆಂಕಟಾಲ ಅಂತ ಪ್ಲೇಸ್ ಇದೆಯಂತೆ, ಅಲ್ಲಿ ತುಂಬ ಚೆನ್ನಾಗಿ ತೆಗಿತಾರಂತೆ. ಇಲ್ಲಿ ಶಿವಾಜಿನಗರದಲ್ಲಿ ತುಂಬ ಜನ ತೆಗಿತಾ ಇದ್ರು. ನಾನು ವಿಡಿಯೋ ಕ್ಲಿಪ್ಸ್ ಹಾಕ್ತೀನಿ ನೋಡಿ. ನಾ ತೆಗ್ಸಿರೋ ಹತ್ರನೇ 3 ಮನೆ ಇತ್ತು. ಮೂರು ಮನೆಯವ್ರು ತೆಗಿತಾ ಇದ್ರು. ಬೆಳಿಗ್ಗೆ ಫುಲ್ ರಶ್ಶು, ತುಂಬ ರಶ್ಶು. ನಾನು ನಿಂತ್ಕೊಂಡು ಕ್ಯೂದಲ್ಲೇ ಒಂದು 100 ಜನ ಇದ್ದರು. 100 ಜನ ಮೇಲೆ ಇದ್ದರು. ಸಖತ್ತಾಗಿ ವ್ಯಾಪಾರ ಆಗುತ್ತೆ ಅಂದ್ಕೊಂಡು ಬಂದ್ವಿ. ನನ್ನ ಹಿಂದೆ ಒಬ್ಬ ಹುಡುಗ ನಿಂತಿದ್ದ. ಆ ಹುಡುಗ ತುಂಬ ಸತಿ ಬಂದು ತೆಗ್ಸಿದ್ದಾನಂತೆ. ಆ ವಿಡಿಯೋದಲ್ಲಿ ಆ ಹುಡುಗ ವಾಯ್ಸ್ ಕೇಳಿಸುತ್ತೆ ನೋಡಿ. ನಾನು ಆ ಹುಡುಗ ಮಾತಾಡು ವಿಡಿಯೋ ತೆಗೆದು ಹಾಕ್ತೀನಿ ಅಂದೆ. ಬೇಡ ಆಂಟಿ ಬೇಡ, ನಮ್ಮ ಮನೇಲಿ ಬೈತಾರೆ ಅಂದ. ಹೋಗಲಿ ಅಂತ ಬಿಟ್ಬಿಟ್ಟೆ. ಆಮೇಲೆ ಆ ಮನೆ ಅದು ಎಷ್ಟು ಗಂಟೆಗೆ ಹಾಕ್ತಾರೆ ಅಂದರೆ, ಅವರು ಆ ಜನ ಬಂದು ಅಲ್ಲಿರೋರು ಬ್ರಿಟಿಷರ ಕಾಲದಿಂದ ತೆಗಿತಾ ಇದ್ದಾರಂತೆ. ಅಲ್ಲಿ ಸಿನ್ನಮ್ಮ ಮದ್ದೂಡಿ ತೆಗಿಯೋರು ಅಂದರೆ ಯಾರು ಬೇಕಾದರೂ ಹೇಳ್ತಾರಂತೆ. ಇವ್ರಿಗೆ ಇವಾಗ ಇವ್ರ ಸೊಸೆಂದಿರೇನು 3 ಜನನಂತೆ, ಅವ್ರು ತೆಗಿತಾರಂತೆ ಸಿನ್ನಮ್ಮ ಅವರು. ನಾವು ಬೆಳಿಗ್ಗೆ ಎಷ್ಟೊತ್ತಿಗೆ ಹೋಗಬೇಕು ಅಂದರೆ 5 o'clockಗೆ ಅವರು ತೆಗಿತಾರೆ. ಡೋರ್ ಓಪನ್ ಮಾಡ್ತಾರೆ. ಅಷ್ಟೊತ್ತಿಗೆ ತುಂಬ ಜನ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಸಂಡೇ ಆದರೆ ತುಂಬ ಜನ. ನಾವು ಹೋಗಿದ್ದು ಸಂಡೇ, ಮಿಕ್ಕಿದ ದಿವಸ ಅಷ್ಟೊಂದು ಜನ ಇರೋಲ್ವಂತೆ. ಸಂಡೇ ತುಂಬ ಜನ ಇದ್ದರು. 3 ಪ್ಲೇಸಲ್ಲೂ ತುಂಬ ಜನ ನಿಂತ್ಕೊಂಡಿದ್ರು. ನಾನು ಕ್ಲಿಪ್ ಆ್ಯಡ್ ಮಾಡ್ತೀನಿ ನೋಡಿ. ಇದ್ರು. ಅದು ಯಾವ ಥರ ತೆಗಿತಾರೆ ಅಂದರೆ, ಬೆಣ್ಣೆ ಕೊಡ್ತಾರೆ. ಬಟರ್ ಅಂಗಡಿಗಳೆಲ್ಲ ಸಿಗುತ್ತೆ ನೋಡಿ. ಆ ಬಟರ್ ಕೊಟ್ಬಿಟ್ಟು ಅದರೊಳಗಡೆ ಒಂದಿಷ್ಟು ಮದ್ದಾಕ್ಬಿಟ್ಟು ಬೆಣ್ಣೆನ ಮುಚ್ಚಿಬಿಟ್ಟು ಬಾಯಲ್ಲಿ ಹಾಕ್ಕೊಳ್ಳಿ ಅಂತ ಕೊಟ್ಟು, ಬಿಸಿನೀರು ಒಂದು ಚಂಬಲ್ಲಿ ಕೊಡ್ತಾರೆ, ಕುಡೀರಿ, ಕುಡಿದ್ಬಿಟ್ಟು ವಾಮಿಟ್ ಮಾಡಿ ಅಂತ ಒಂದು ಬಚ್ಚಲಲ್ಲಿ ಕೊಂಡ್ರಿಸ್ಬಿಡ್ತಾರೆ. ಆಮೇಲೆ ಅದು ಕುಡಿದ್ಬಿಟ್ಟು ನಾವು ವಾಮಿಟ್ ಮಾಡಬೇಕು. ಆಮೇಲೆ ಆ ಬೆಣ್ಣೆ ಒಳಗಡೆ ಇರುತ್ತೆ ನೋಡಿ ಮದ್ದು, ಅದು ವಾಪಸ್ ಬರುತ್ತೆ. ಇನ್ನೊಂದು ಚೆಕ್ ಮಾಡಿನೂ ಹೇಳ್ತಾರೆ, ನಿಮಗೆ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಿ ಹೇಳ್ತಾರಂತೆ. ಇನ್ನೊಂದು ಕಡೆ ಯಲಹಂಕ ವೆಂಕಟಾಲದಲ್ಲಿ ಅವ್ರು ಚೆನ್ನಾಗಿ ಮಾಡ್ತಾರಂತೆ. ಚೆಕ್ ಮಾಡಿ ಎಲ್ಲ ಮಾಡ್ತಾರಂತೆ. ಅಲ್ಲಿಗೊಂದು ಸತಿ ವಿಸಿಟ್ ಮಾಡಿ ನಾನು ವಿಡಿಯೋ ಮಾಡಾಕ್ತೀನಿ. ಅಲ್ಲಿ ತುಂಬ ಚೆನ್ನಾಗಿ ತೆಗಿತಾರಂತೆ. ಬಟ್ ಇಲ್ಲಿನೂ ತುಂಬ ಜನ ಇದ್ದರು. ನನ್ನ ಹಿಂದೆ ಒಬ್ಬ ಹುಡುಗ ಇದ್ದ. ಒಂದು ಫಸ್ಟ್ ಇಯರ್ ಡಿಗ್ರಿ, ಸೆಕೆಂಡ್ ಇಯರ್ ಡಿಗ್ರಿ ಓದ್ತಾ ಇದ್ದಾನೆ. ಅವನು ತುಂಬ 1 ವರ್ಷದಿಂದ ಬರ್ತಾ ಇದ್ದಾನಂತೆ, ತೆಗೆಸ್ತಾ ಇದ್ದಾನಂತೆ. ಅವನು ಅದನ್ನು ಎತ್ಕೊಂಡೋಗಿ ಡಾಕ್ಟ್ರ್ ಹತ್ರ ತೋರಿಸಿದ್ನಂತೆ, ಇದು ತೆಗಿತಾರೆ ಅಂತ. ಅದಕ್ಕೆ ಅವರು ಡಾಕ್ಟ್ರು, ಇದೆಲ್ಲ ನಮ್ಗೆ ಗೊತ್ತಿಲ್ಲಪ್ಪ, ಇದೇನೋ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ, ನಮ್ಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ರಂತೆ. ಬಟ್ ಆ ಹುಡುಗನಿಗೆ ಚೆನ್ನಾಗಾಯ್ತಂತೆ. ಅದು ಅವ್ರ ಹತ್ರ ಬಂದು ಹೋದಾಗಿಂದ. ಅದಕ್ಕೆ ಅವನು 1 ತಿಂಗಳಿಗೊಂದು ಸತಿ ಆ ಥರ ಬಂದು ತೆಗೆಸ್ಬಿಟ್ಟು ಆ ಹುಡುಗ ಹೋಗ್ತಾ ಇದ್ದಾನಂತೆ. ಎಲ್ಲೆಲ್ಲಿಂದನೋ ಬರ್ತಾಯಿದ್ರೆ. ಆ ಹುಡುಗ ಬಂದು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿರೋದು ಶಿವಾಜಿನಗರಕ್ಕೆ. ನಮ್ಮ ಬೆಂಗಳೂರು ಸುತ್ತಮುತ್ತಲಿರೋ ಜನ ಎಲ್ಲ ಅವ್ರ ಹತ್ರಗೆ ಬರ್ತಾರೆ. ಈ ಸರ್ಜಾಪುರ ರೋಡಿಂದ ಬಂದಿದ್ದರು, ಬನಶಂಕರಿಯಿಂದ ಬಂದಿದ್ದರು, ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದ್ದರು, ತುಂಬ ಜನ ಬಂದಿದ್ದರು.
ಬಂದು ತೆಗೆಸಿದ್ರು. ಮುಸ್ಲಿಮ್ಸ್ ಅವರಂತೂ ವಿಪರೀತನೇ ಇದ್ದರು. ಅದಾಯ್ತಾ. ಸಪೋಸ್ ನಾವು ನಮಗೆ ಮದುಡಿ ತೆಗ್ಸೋಕ್ಕಾಗಲ್ಲ, ಯಾರಾದರೂ ನಮ್ಗೆ ಊಟದಲ್ಲಿ ಈ ಥರ ಬೆರೆಸಿದ್ದಾರೆ ಅಂತ ನಿಮ್ಗೇನಾದರೂ ಡೌಟ್ ಆದರೆ ಅವ್ರ ಮನೆಗೆ ನಾವು ಹೋದಾಗ ಅವ್ರು ಊಟ ಕೊಟ್ಟಾಗ ಅವು ಊಟ ತಿಂದಿದ ತಕ್ಷಣ 1-2 ಏಲಕ್ಕಿ ತಿಂದುಬಿಟ್ರೆ ಅವರು ಪಾಯ್ಸನ್ ಏನಾದರೂ ಹಾಕಿದ್ರು ಏನೂ ಆಗಲ್ವಂತೆ. ಇದು ಊಟ ಬಿಟ್ಟು ಬೇರೆ ಏನದ್ರಲ್ಲೂ ಎಲ್ಲ ಥರದ ಊಟದಲ್ಲೂ ಹಾಕ್ತಾರಂತೆ, ಎಕ್ಸೆಪ್ಟ್ ನೀವು ವಾಟ್ರನ್ನ ಬಿಟ್ಟು. ವಾಟ್ರಲ್ಲೂ ಮಾತ್ರ ಹಾಕೋಕ್ಕಾಗಲ್ವಂತೆ, ಇನ್ನೆಲ್ಲ ಥರ ಊಟದಲ್ಲೂ ಹಾಕಿ ಕೊಡ್ತಾರಂತೆ. ಇದು ಬ್ರಷ್ ಮಾಡ್ಕೊಂಡು ಹೋಗ್ಬೋದು ಅಂತ ಕೇಳಿದ್ದಾರೆ. ಬ್ರಷ್ ಮಾಡ್ಕೊಂಡು ಹೋಗ್ಬೋದು, ಬೇರೆ ಇನ್ನೇನೋ ನೀರು ಕುಡಿದು ಇನ್ನೇನೋ ಮಾಡಿ ಹೋಗಿರಬಾರ್ದು. ಬರೀ ಹೊಟ್ಟೆಯಲ್ಲಿ ಹೋಗಿರಬೇಕು, ಖಾಲಿ ಹೊಟ್ಟೆಯಲ್ಲಿ ಹೋಗಿರಬೇಕು. ಇದು ತೆಗೆಯುವಾಗ ಕೆಲವ್ರ ಹೊಟ್ಟೆಯಲ್ಲಿ ಕೂದಲು ಆಗಿರುತ್ತಂತೆ, ಅದು ಆಚೆಗೆ ಬರುತ್ತಂತೆ. ಕೆಲವ್ರಿಗೆ ಸ್ಟೋನ್ ಆಗಿರುತ್ತಂತೆ, ಅದು ಆಚೆಗೆ ಬರುತ್ತಂತೆ ಮದುಡಿ ತೆಗೆಯುವಾಗ. ಯಾವ ವೀಕ್ ಬೇಕಾದರೂ ಹೋಗ್ಬೋದಾ ಅಂತ ಕೇಳಿದ್ದಾರೆ. ಯಾವ ವೀಕಾದರೂ ಹೋಗ್ಬೋದು. ಸಂಡೇ ತುಂಬ ಜನ ಇರ್ತಾರೆ, ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಹೋದರೆ ಕಮ್ಮಿ ಜನ ಇರ್ತಾರೆ. ಎಷ್ಟು ಅಮೌಂಟು ಅಂತ ಕೇಳಿದರೆ ಒಬ್ಬರಿಗೆ ಬಂದು 300 ತೆಗೆದುಕೊತಾರೆ. ಬೆಳಗ್ಗೆ 5 ಗಂಟೆಯಿಂದ 10 ಗಂಟೆವರೆಗೂ ಇರುತ್ತೆ ಇಲ್ಲಿ. ಇದು ತೆಗೆದ ಮೇಲೆ ಖಾರ ಮಸಾಲೆ ಐಟಮು ತಿನ್ನಬಾರ್ದು, 3 ದಿವಸ ತಿನ್ನಬಾರ್ದು ಅಂತ ಅವ್ರು ಹೇಳಿದ್ದು. ಇಷ್ಟ ಆಯಿತು ಇದ್ರ ವಿಚಾರ. ಇವಾಗ ಅದರದ್ದು ಕ್ಲಿಪ್ ಆ್ಯಡ್ ಮಾಡ್ತೀನಿ ನೋಡಿ. ಇನ್ನೊಂದು ಫ್ರೆಂಡ್ಸ್, ಅದು ಕ್ಲಿಪ್ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಅವರು ಬಿಸಿ ನೀರು ಕೊಡ್ತಾರೆ, ಘಟ 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 ಅಂತ ಕುಡಿದು ಬಿಡಬೇಕು. ಹಂಗೆ ಟಕ ಟಕ ಅಂತ ವಾಮಿಟ್ ಮಾಡಿಬಿಡಬೇಕು, ಇಲ್ಲಾಂದರೆ ಸಖತ್ತಾಗಿ ಬೈತಾರೆ. ಅದು ಆಗೋದಿಲ್ಲ ತುಂಬ ಜನರ ಕೈಯಲ್ಲಿ ಕುಡಿಯೋದಕ್ಕೆ. ವಾಮಿಟ್ ಮಾಡಿದ ತಕ್ಷಣ ಅವ್ರು ಕೊಟ್ಟಿರೋ ಮದ್ದು ಆಚೆ ಬರುತ್ತೆ. ಅದನ್ನು ಒಂದು ನ್ಯೂಸ್ ಪೇಪರಲ್ಲಿ ಎತ್ತಿ ನಮಗೆ ಕೊಡ್ತಾರೆ. ಅದು ಎತ್ಕೊಂಬಂದು ಮನೆಯಲ್ಲಿ ನಾವು ಎತ್ತಿ, ನಾನು ನೆನ್ನೆ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ, ಅದನ್ನು ಎತ್ಕೊಂಬಂದು ನಾವು ಸುಟ್ಟು ಬಿಡಬೇಕಂತೆ. ಇಲ್ಲಾಂದರೆ ತೆಗೆದು ಹರಿಯೋ ನೀರಲ್ಲಿ ಆಗಿಬಿಡ್ಬೇಕಂತೆ, ಇಲ್ಲಾಂದರೆ ಮೋರಿಯಲ್ಲಿ ಎತ್ತಿ ಬಿಸಾಕಬೇಕಂತೆ. ಇನ್ನೇನು ಹೇಳಿದ್ರು ಅಂದರೆ, ನಾವು ಊಟ 3 ಹೊತ್ತು ಮಾಡ್ಬೋದು, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮಾಮೂಲಿ ನಿಮ್ಗೆ ಯಾವಾಗ ಊಟ ಬೇಕಾದರೂ ಆವಾಗ ಮಾಡ್ಬೋದು. ಇದನ್ನು ಕಂಡುಹಿಡಿಯೋದು ಹೇಗೆ ಅಂದರೆ, ಮನೆಯಲ್ಲೇ ನಾವು ಬೆಳಗ್ಗೆ ನಾವು ಎದ್ದಿದ ತಕ್ಷಣ ನುಗ್ಗೆಕಾಯಿ ಸೊಪ್ಪುದು ರಸ ಈ ಅಂಗೈಯಲ್ಲಿ ಹಾಕ್ಕೊಂಡ್ರೆ ಅದು ಗಟ್ಟಿ ಆದರೆ ಯಾರಾದರೂ ನಮಗೆ ಹಾಕಿದ್ದಾರೆ ಅಂತ. ಅದು ಇಲ್ಲ ಮಾಮೂಲಿಯಾಗಿ ನೀರಾಗಿ ಇದೆ ಅಂದರೆ ಅದು ಹಾಕಿಲ್ಲ ಅಂದರೆ, ಗಟ್ಟಿ ಅಂದರೆ ಮೊಸರು ಥರ ಆಗುತ್ತೆ, ಕೈಯಲ್ಲೇ ಮೊಸರು ಥರ ಆಗಿಬಿಡುತ್ತೆ. ಅದನ್ನು ಚೆನ್ನಾಗಿ ಹಿಂಡಿ ರಸ ತೆಗೆದು ಈ ಅಂಗೈಯಲ್ಲಿ ಇಟ್ಕೊಂಡಿರ್ಬೇಕು. ಹಿಂಗೆ ಸ್ವಲ್ಪ ಹೊತ್ತು, ಒಂದು 2 ಮಿನಿಟ್ಸ್ ಇಟ್ಕೊಂಡಿದ್ರೆ ಗೊತ್ತಾಗ್ಬಿಡುತ್ತೆ. ಅದು ಮೊಸರು ಥರ ಆದರೆ ಯಾರಾದರೂ ಹಾಕಿದ್ದಾರೆ, ಇಲ್ಲ ಮಾಮೂಲಿ ನೀರಾಗಿದ್ದರೆ ನಿಮಗೆ ಏನೂ ಆಗಿಲ್ಲ ಅಂತ. ಇದೇ ಏನಾದರೂ ಆದರೆ ನಮ್ಮ ಬ್ಲಡ್ ತುಂಬ ಬಾಡಿಯಲ್ಲಿ ಕಮ್ಮಿ ಆಗಿಬಿಡುತ್ತಂತೆ, ತುಂಬ ಬಾಡಿ ಕಮ್ಮಿ ಆಗಿಬಿಡುತ್ತೆ. ನಾನು ಲಾಸ್ಟ್ ಇದ್ರ ಹಿಂದೆ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ, ನಂದು ಹೆಂಗಾಗಿತ್ತು ಏನು ಅಂತ ಹಾಕಿದ್ದೀನಿ. ಆ ಥರ ಆಗುತ್ತೆ. ಮತ್ತು ಇನ್ನೇನು, ಇದರ ಅಡ್ರೆಸ್ಸು ಆ ವಿಡಿಯೋದಲ್ಲೇ ಬರುತ್ತೆ ನೋಡಿ, ಆ ವಿಡಿಯೋದಲ್ಲಿ ಇದೆ. ಅದನ್ನು ಗೂಗಲ್ ಮ್ಯಾಪೆಲ್ಲ ಹಾಕ್ಕೊಂಡು ಹೋಗಿ, ಆ ಅಂಗಡಿ ಪಕ್ಕದ ಮನೆಯೇ ಅಯ್ಯಮ್ಮ ತೆಗಿಯೋದು, ಆ ಅಡ್ರೆಸ್ ಇರೋ ಪಕ್ಕದ ಮನೆ. ಆ ಮನೆ ಆ ಅಂಗಡಿ 2 ಜಾಯಿಂಟ್ ಆಗಿಬಿಟ್ಟಿದೆ, ಒಂದೇ ಗೋಡೆನೇ. ಆ ಮನೆಗೆ ಅಡ್ರೆಸ್ ಇಲ್ಲ, ಹೆಂಗಸರು ತೆಗೆದಿದ್ದು. ಆ ರೋಡಲ್ಲಿ ಒಂದು ದೊಡ್ಡ ಟೆಂಪಲ್ ಬರುತ್ತೆ, ಅಲ್ಲಿ ಎಂಡ್ಗೋದ್ರೆ ಅಡ್ರೆಸ್ ತೋರಿಸ್ತೀನಿ ನೋಡಿ. ಮತ್ತು ನಿಮಗೇನಾದರೂ ಬೆನಿಫಿಟ್ ಆಗಿದೆಯಾ ಅಂದರೆ, ನನಗೇನೂ ಆಗಲಿಲ್ಲ, ನನಗೇನೂ ಗೊತ್ತಾಗ್ತಾ ಇಲ್ಲ. ನಾನು ಮಾಮೂಲಿ ನಿನ್ನೆ ಯಾವಾಗಲೂ ಹೆಂಗಿದ್ದೀನೋ ಹಂಗೆ ಇದ್ದೀನಿ.
ನನಗೇನೂ ವ್ಯತ್ಯಾಸ ಆಗ್ತಾಯಿಲ್ಲ, ಗೊತ್ತಾಗ್ತಾ ಇಲ್ಲ. ಬೇರೆಯವ್ರಿಗೆ ಆಗಿದೆಯಂತೆ, ನಂಗೆ ಗೊತ್ತಿಲ್ಲ ಅದು. ನನ್ನ ಹಿಂದೆ ಇದು ಮಾತಾಡ್ತಾ ಇದ್ದಿದ್ದು ಹುಡುಗ ಹೇಳಿದ್ದು ನಾನು ಚೆನ್ನಾಗಿ ಹಾಕಿದ್ದೀನಿ ಅಂತ. ನನಗೆ ಯಾವ ವ್ಯತ್ಯಾಸನೂ ಇಲ್ಲ, ಸೇಮ್ ಅದೇ ಥರ ಇದೆ. ಇನ್ನೊಂದು ಯಲಹಂಕ ಹತ್ರ ವೆಂಕಟಾಲ, ಅಲ್ಲಿ ತುಂಬ ಚೆನ್ನಾಗಿ ತೆಗಿತಾರಂತೆ, ಅಲ್ಲಿಗೆ ಹೋಗಿ ಅಂದರು. ನೋಡೋಣ, ಅಲ್ಲಿ ಒಂದು ಸತಿ ಪ್ರಯತ್ನ ಮಾಡಿ. ಗ್ಯಾಸ್ಟ್ರಿಕ್ ಇದ್ದರೆ ಹೋಗುತ್ತೆ. ಇದು ಹೆಂಗೆ ಅಂದರೆ ಯೋಗ ಮಾಡೋರಿಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಈ ಯೋಗ ಸಾಲ್ಟ್ ವಾಟರ್ ತೆಗೆದು ವಾಮಿಟ್ ಮಾಡ್ತಾರೆ. ವಾಮಿಟ್ ಮಾಡಿಬಿಟ್ಟು ಈ ಮಸಾಲೆ ಐಟಮ್ ತಿನ್ನಬಾರ್ದು, ಖಾರ ತಿನ್ನಬಾರ್ದು ಅನ್ನೋ ಥರ ಆಯಿತು. ಆ ಥರ ಇತ್ತು. ಬಟ್ ಇವರು ಏನೋ ಒಂದು ಮದ್ದು ಕೊಡ್ತಾರೆ, ಆ ಮದ್ದನ್ನು ತಿನ್ನಿಸ್ತಾರೆ, ಮತ್ತು ಅದನ್ನೇ ವಾಮಿಟ್ ಮಾಡಿಸ್ತಾರೆ. ಅದು ನಿನ್ನೆ ವಿಡಿಯೋದಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ಇವಾಗ ಕ್ಲಿಪ್ಸ್ ಆ್ಯಡ್ ಮಾಡ್ತೀನಿ. ನಾವು ಬೆಳಗ್ಗೆ 5 ಗಂಟೆಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ಆ ಅಡ್ರೆಸ್ ಇದೆ, ನೀವು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಆ ಅಡ್ರೆಸ್ಗೆ ಹೋಗಿ, ನಾವು ಅಡ್ರೆಸ್ಸೇ ಎಲ್ಲ ಹೋಗಿ ಸೇರಿಬಿಟ್ವಿ. ಇದೆ ಆ ಅಂಗಡಿ ಅಡ್ರೆಸ್ಸೇ ಗಂಟೆ ಮನೆ ಬಿಟ್ಟಿದ್ದೀವಿ. 5ವರೆಗೆಲ್ಲ ಅಲ್ಲಿದ್ವಿ. ನೋಡಿ, ಇದು ಚರ್ಚ್, ಶಿವಾಜಿನಗರದ ಚರ್ಚಿಂದ ಹಿಂಗೆ ಬಂದು ನೋಡಿ, ಈ ಲೆಫ್ಟಲ್ಲಿ ಹೋಗಬೇಕು. ಲೆಫ್ಟಲ್ಲಿ ಹೋದರೆ ಒಂದು ಪಿಲ್ಲರ್ ಕಾಣಿಸುತ್ತೆ. ಆ ಪಿಲ್ಲರ್ ಹತ್ರ ಲೆಫ್ಟ್ ತೆಗೆದುಕೊಬೇಕು. ಮತ್ತೆ ನೋಡಿ, ಈ ಪಿಲ್ಲರ್ ಇದೆ ಅಲ್ವಾ, ಇಲ್ಲಿ ಕಾಣಿಸ್ತಾ ಇರೋದು. ಅಲ್ಲಿ ಲೆಫ್ಟ್ಗೆ ಹೋದರೆ ಇಲ್ಲಿ ಈ ಟೈರ್ಗಳು, ಗಾಡಿ ಪಾರ್ಟ್ಸ್ ಎಲ್ಲ ಮಾರಾಟ ಮಾಡ್ತಾರೆ ಈ ರೋಡಲ್ಲಿ. ಅಲ್ಲಿ ಪಿಂಕ್ ಕಲರ್ ಬಿಲ್ಡಿಂಗ್ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲೇ ಇರೋದು. ಅಲ್ಲಿ ಅಡ್ರೆಸ್ ಬರುತ್ತೆ ನೋಡಿ ಈ ಅಡ್ರೆಸ್ ಗೂಗಲ್ ಮ್ಯಾಪ್ಗೆ ಹಾಕ್ಕೊಂಡು ಹೋಗಿ, ಈ ಅಡ್ರೆಸ್ಸು ಆ ಮನೆ ಒಂದೇ ಗೋಡೆ ಜಾಯಿಂಟ್ ಆಗಿದೆ. ಇಲ್ಲಿ ನೋಡಿ, ಇದು ಅವ್ರ ಮನೆ. ಇಲ್ಲಿ ಅವ್ರ ಮನೆ, ಇವರೆಲ್ಲ ತೆಗೆಸೋದಕ್ಕೆ ಬಂದಿರೋದು. ತುಂಬ ಜನ ಇದ್ದಾರೆ. ಹಾಲ್ ಮಾರಾಟ ಮಾಡೋ ಜಾಗ ಅಂದ್ಕೊಂಡೆ ನಾನು. ಆ ಥರ ಕ್ಯೂ ನಿಂತ್ಕೊಂಡಿದ್ರು. 3-4 ಜನ ತೆಗಿತಾ ಇದ್ರು. ಇಲ್ಲೊಂದಾಯಿತು ನೋಡಿ, ಇದು ಇಲ್ಲೊಂದು ಕ್ಯೂ ಇದೆ ನೋಡಿ, ಇದೊಬ್ಬರು ತೆಗಿತಾ ಇದ್ದಾರೆ. ಅಲ್ಲೊಬ್ಬರು ತೆಗಿತಾ ಇದ್ದಾರೆ ನೋಡಿ, ಇಲ್ಲೊಬ್ಬರು ತೆಗಿತಾ ಇದ್ದಾರೆ. ಇಲ್ಲಿ ಇನ್ನೂ ಜಾಸ್ತಿ ಜನ ನಿಂತ್ಕೊಂಡಿದ್ರು, ತುಂಬ ಜನ ಇದ್ರು. ನಾವು ಹೋಗಿದ್ದ ಕ್ಯೂನಲ್ಲೇ 100 ಜನ ಹತ್ರ ಇದ್ರು. ಇದು ಭಾನುವಾರ ಆಗಿದ್ರಿಂದ ಅಷ್ಟೊಂದು ಜನ, ಇಲ್ಲಾಂದರೆ ಕಮ್ಮಿ ಜನ. ಇಲ್ಲಿ 3 ಮನೆ ಇದೆ. ಅಲ್ಲಿ ಸ್ಟ್ರೈಟ್ ನಮ್ಮ ದೇವಸ್ಥಾನ ಇದೆ, ಹಿಂದೂಸ್ ಟೆಂಪಲ್. ಇಲ್ಲಿ ತೆಗ್ದಿದ್ದಾಗೋಗಿದೆ, ಜನರೆಲ್ಲ ಖಾಲಿ ಆಗೋಗಿದ್ದಾರೆ.